ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಬೆಳಿಗ್ಗೆನೇ ಶುರು ಮಾಡ್ತಾ ಇದ್ವಿ. ಟೈಮ್ ಬಂದು ಶಾರ್ಪ್ 8 o'clock ಆಗಕ್ಕೆ ಬಂದಿದೆ. ಇನ್ನೇನು ಪರಮ್ಗೆ ಕಿವಿ ಚೂಸ್ಬೇಕು ಅಂತ ಹೇಳಿದೆ ಅಲ್ವಾ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಕಿವಿ ಚೂಸ್ತಾ ಇರೋದೆಲ್ಲಪ್ಪ ಅಂತಂದರೆ ಮಹದೇಶ್ವರ ಬೆಟ್ಟದಲ್ಲಿ. ಸೊ ಅಲ್ಲೇನೇ ಬುಜ್ಜಿಗೂ ಅಲ್ಲೇ ಚುಸ್ತಿದ್ದು, ಕಿವಿ ಚುಸ್ಸಿ ಚಿನ್ನದ ತೆರೆ ಎಳ್ಸಿದ್ವಿ. ಸೊ ಪರಮ್ಗೂ ಕಿವಿ ಚುಸ್ಸಿ ಚಿನ್ನದ ತೆರೆ ಎಳ್ಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ ಹೋಗ್ತಾ ಇದ್ದೀವಿ, ಯಾರೆಲ್ಲ ಬಂದಿದ್ದಾರೆ, ಆ್ಯಂಡ್ ವಿಡಿಯೋ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು 3:30ಗೆ ಎದ್ದು ಮನೇಲಿ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನಕ್ಕೆ ಲಂಚು ಎಲ್ಲ ಪ್ರಿಪೇರ್ ಮಾಡಿ ಇಷ್ಟೊತ್ತಾಯ್ತು ಈಗ ಹೊರಡೋದಕ್ಕೆ. ಕಂಪ್ಲೀಟಾಗಿ ಎಲ್ಲರೂ ರೆಡಿ ಆಗಾಯ್ತು. ಹಾಯ್ ಹೇಳ್ರಿ ಸೈಲೆಂಟ್ ಬಾಯ್. ನಮಸ್ಕಾರ ಎಲ್ಲರಿಗೂ. ನಾನು ಮಿಸ್ ಮಾಡ್ದೆ ನೋಡಿ. RJ ಸುನಿಲ್ ಮಾತಾಡ್ತಾ ಇದ್ದೀನಿ. VJ ಸುನಿಲ್. ಸೊ ಎಸ್ ರೆಡಿ ಆಗಿದ್ದೀವಿ. ಸುನಿಲ್ ಔಟ್ಫಿಟ್ ನೋಡಿ. ಹೊರಡೋಕ್ಕೂ ಮುಂಚೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಸೊ ಎಲ್ಲ ಕೆಲಸನೂ ಆಯಿತು ಒಟ್ಟಿಗೆ. ಅಂದರೆ ನಾವು ಹೇಳಿದ ಟೈಮ್ಗೆ ಆಯಿತು ಅಂತ ಹೇಳ್ಬೋದು. ಬೆಳಗ್ಗೆ 3:30 ಎದ್ದು ನಾವು ಎಲ್ಲ ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೆ ಎಲ್ಲ ತೊಗೊಂಡು ಕರೆಕ್ಟ್ ಟೈಮ್ಗೆ ಇವಾಗ ಹೊರಡ್ತಾ ಇದ್ವಿ. ಸೊ ಹೊರಡೋಕ್ಕೂ ಮುಂಚೆ ಎಲ್ಲರೂ ಪೂಜೆನ ಮಾಡಿ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಪರಮ್ ಕೂಡ ಬೇಗ ಎದ್ದಿದ್ದರಿಂದ ಅವನಿಗೂ ನಿದ್ದೆ ಬರ್ತಾ ಆಯಿತು, ತೂಗಿಡಿಸ್ತಾ ಇದ್ದ. ಇನ್ನು ಆನ್ ದಿ ವೇ ಹೋಗ್ತಾ ನಮ್ಮ ತಾತ ಅವ್ರ ಮನೆಯಲ್ಲಿ ಎಲ್ಲರನ್ನೂ ಪಿಕ್ ಮಾಡಿಕೊಂಡು, ಅಂದರೆ ನಮ್ಮ ತಾತ, ಚಿಕ್ಕಮ್ಮ, ಒಬ್ಬರು ದೊಡ್ಡಮ್ಮ ಬರ್ತಾ ಇದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೋ ಒಂಥರ ದೇವ್ರ ಸಾಂಗ್ ಮಾಡಿದ್ದು, ಅದಕ್ಕೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ಹಾಯ್ ಅಪ್ಪ ಅಂತ ಎಷ್ಟು ಖುಷಿಯಿಂದ ಹಾಯ್ ಮಾಡಿದ್ದಾರೆ. ಇನ್ನು ಹೋಗ್ತಾ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಕೂಡ ಮಾಡ್ಕೊಳ್ಳೋಣ ಅಂತ ಒಂದಿವೆ ಬಂದ್ವಿ. ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಿಲ್ಸಿದ್ದೀವಿ ಊಟಕ್ಕೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲ ಅಲ್ಲಿ ವಿಡಿಯೋಲ್ಲಿ ಮಾತಾಡ್ತಿದ್ಯಾ. ಮತ್ತು ತಿಂಡಿ ಎಲ್ಲ ತಿಂದ್ಕೊಂಡು ಜರ್ನಿ ಶುರು ಆಯಿತು. ಇನ್ನೇನು ಹತ್ತತ್ರ ಬರುವಾಗ ಮತ್ತೆ ಇನ್ನೊಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ನಾನು ಬಂದಿದ್ದು ಬುಜ್ಜಿಗೆ ಕಿವಿ ಚೂಸ್ಬೇಕಾದ್ರೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು. ಇದಾದಮೇಲೆ ಈಗ ಪರಮ್ಗೆ ಕಿವಿ ಚೂಸೋಕ್ಕೆ ಅಂತಲೇ ಬರ್ತಾ ಇರೋದು. ಸೊ ಏನೋ ಒಂಥರ ಹೋಗ್ತಾ ಇದ್ದರೆ ನನಗೆ ಬುಜ್ಜಿಗೆ ಕಿವಿ ಚೂಸೋದಕ್ಕೆ ಬಂದಿದ್ವಲ್ಲ, ಆ ಮೆಮೊರೀಸ್ ಎಲ್ಲ ನೆನಪಾಗ್ತಾಯಿತ್ತು. ಆ್ಯಂಡ್ ಇಲ್ಲಿ ಇಳಿದ್ವಿ, ಯಾರೋ ಫುಲ್ ಪಾರ್ಟಿ ಸಾಂಗ್ಸ್ ಹಾಕ್ಬಿಟ್ಟಿದ್ರು ಜೋರಾಗಿ. ಎಲ್ಲರೂ ನೋಡಿ ಮಹದೇಶ್ವರ ಬೆಟ್ಟಕ್ಕೆ ಬಂದ್ರೂ ಪಾರ್ಟಿ ಸಾಂಗ್ ಹಾಕಿದ್ದಾರೆ ಅಂತ ನಗ್ತಾಯಿದ್ರು. ಇವಾಗ ತಾಳಬೆಟ್ಟ ರೀಚ್ ಆದ್ವಲ್ಲ, ಧೂಪ ಎಲ್ಲ ಹಾಕ್ಬಿಟ್ಟು ಮತ್ತೆ ಹೊರಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇಗ ಹೊರಡ್ತಾ ಇದ್ದೀವಿ. ಅಂದರೆ ಈಗ ಪರಮ್ನ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾನೆ ಆ್ಯಂಡ್ ಆಟ ಆಡ್ತಾ ಇದ್ದಾನೆ. ನಮ್ಮ ಬುಜ್ಜಿಗೆ ಏನೋ ಒಂಥರ ಎಕ್ಸೈಟ್ಮೆಂಟು, ಯಾವಾಗ ಹೋಗ್ತೀವಿ ಅಮ್ಮ, ಯಾವಾಗ ಹೋಗ್ತೀವಿ ಅಂತ ಅವನು ಬೆಳಗ್ಗೆ ಎದ್ದಾಗಿಂದನೂ ಅದೇ ಕೇಳ್ತಾ ಇದ್ದ. ಸೊ ಎಲ್ಲರೂ ಇವಾಗ ಧೂಪ ಹಾಕ್ಬಿಟ್ಟು ಹೊರಡಬೇಕು. ಅಂದರೆ ಎಲ್ಲ ಜಾಸ್ತಿ ಏನು ಬಂದಿಲ್ಲ, ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ಅಂದರೆ ಎಲ್ಲರೂ ಅವೈಲಬಲ್ ಇರಲಿಲ್ಲ ಈ ಟೈಮಲ್ಲಿ. ಬಟ್ ಸುನಿಲ್ ಅವ್ರು ಬಂದಿರೋದು ಪಾಪು ಕಿವಿ ಚೂಸ್ಲೇಬೇಕು ಆ್ಯಂಡ್ ಅವರು ತುಂಬ ದಿನ ಏನು ಲೀವಿಗೆ ಬಂದಿಲ್ಲ. ಹಾಗಾಗಿ ಬೇಗ ಚೂಸ್ಬಿಡೋಣ, ಇವಾಗ 9 months ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ನಾನು ಇವಾಗ ಬಂದು ಫ್ರೆಶ್ ಅಪ್ ಆದೆ. ಅಂದರೆ ಬಂದು ನಾವು 1 hour ಆಯ್ತು. ಖುಷಿ ಇಲ್ಲಿ ಬಾಯ್ಲಿ ಬಾಯ್ ತೋರಿಸ್ತೀನಿ, ವ್ಯೂ ತೋರಿಸ್ತೀನಿ. ಇಲ್ಲಿ ಖುಷಿನ ನೋಡಿ, ಖುಷ್ ಮುಡಿ ಕೊಟ್ಟಾಯಿತು ಖುಷ್ಗೆ. ಸೊ ನಾವಿವಾಗ ಅಂದರೆ ಬಂದು ರೂಮ್ಸ್ ತೊಗೊಂಡಿದ್ದೀವಿ, 2 ರೂಮ್ಸ್ ತೋರಿಸ್ತೀನಿ ನಾನು. ಆ್ಯಂಡ್ ಮಾದಪ್ಪನ ಬೆಟ್ಟಕ್ಕೆ ಬಂದಾಗ ಯಾವಾಗಲೂ ನೋಡ್ತಾ ಇದ್ವಿ, ನಿಮಗೆ ತೋರಿಸ್ತೀನಿ ನೋಡಿ. ಮಾದಪ್ಪ ಹುಲಿ ಮೇಲೆ ಕೂತಿರೋದು ತುಂಬ ನಿಯರಲ್ಲಿ, ಅಂದರೆ ನಾವಿರೋ ರೂಮ್ಗೆ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಈ ವ್ಯೂ ನೋಡಿ. ಆ್ಯಂಡ್ ಇಲ್ಲೆಲ್ಲ ತೋರಿಸ್ತೀನಿ ರೂಮ್ ಔಟ್ ನೋಡಿ, ಒಂಥರ ಏನೋ ಪೀಸ್ ಆಗಿದೆ. ನಮ್ಮ ರೂಮಿಗೆ ನಿಯರಾಗಿ ಇರೋವಂಥ ಪ್ಲೇಸ್. ಬನ್ನಿ ಇವಾಗ ರೂಮ್ ತೋರಿಸ್ತೀನಿ. ಇವಾಗ ಬೇಗ ರೆಡಿ ಆಗಬೇಕು, ಪಾಪುಗೆ ಕಿವಿ ಚೂಸ್ಬೇಕಲ್ಲ. ಒಂಥರ ಏನೋ ಕೂಲಾಗಿದೆ. 1 2 ಎಷ್ಟು ಸ್ಪೀಷಿಯಸ್ ಆಗಿದೆ ಪ್ಲೇಸು. ಅಂದರೆ ಫ್ಯಾಮಿಲಿ ಎಲ್ಲ ಬಂದ್ವಿ ಅಂತಂದರೆ 1 or 2 ರೂಮ್ಸ್ನ ತೊಗೊಂಡ್ರೆ ಚಂದ. ಕೆಳಗಡೆ ಒಂದು ರೂಮ್ ತೊಗೊಂಡಿದ್ದ ವಿಶು, ಮತ್ತು ಇಲ್ಲಿ ಮೇಲುಗಡೆ ಒಂದು ತೊಗೊಂಡಿದ್ದಾನೆ. ವಿಶು ಎಲ್ಲಿ ಅಂತ ಕೇಳ್ತೀರಾ ವ್ಲಾಗ್ಸಲ್ಲಿ. ವಿಶು ಯಾವಾಗ ಮಹದೇಶ್ವರ ಟೆಂಪಲ್ಗೆ ಬಂದ್ರೂ, ದೇವಸ್ಥಾನಕ್ಕೆ ಬಂದ್ರೂ ಅವನು 1 day ಸ್ಟೇ ಆಗಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ದರ್ಶನ ಮಾಡ್ಕೊಂಡು ಬರೋದು. ಇರು ಖುಷ್. ಸೊ ವಿಶುನೇ ಎಲ್ಲ ರೂಮ್ಸ್ ಎಲ್ಲ ನೋಡಿ ಆಲ್ರೆಡಿ ಕೀ ಎಲ್ಲ ಇಸ್ಕೊಂಡಿದ್ದ. ನಾವು ಬಂದ್ವಿ, ಊಟ ಎಲ್ಲ ಆಯಿತು, ಇವಾಗ ಫ್ರೆಶ್ ಅಪ್ ಆಗಬೇಕು. ಸೊ ಬನ್ನಿ, ನಾನು
ಈ ಕಾರ್ಡ್ ಸೆಟ್ನ ವೇರ್ ಮಾಡಿದ್ದೆ, ಇವಾಗ ಚೇಂಜ್ ಮಾಡಿ ಸ್ಯಾರಿ ಹಾಕೋಬೇಕು. ಪಾಪುಗೆ ಕಿವಿ ಚುಚ್ಬೇಕಲ್ವಾ, ಸೊ ಹಾಗಾಗಿ ಇವಾಗ ಬಾರೋ ಬಾರೋ ಬುಜ್ಜಿ. ಯಾಕೆ ಹೋಗಿ 40 ಮಾಡು ಬುಜ್ಜಿ, ಈಗ 40. ಬುಜ್ಜಿ ಪಪ್ಪ ಈಗ ಸ್ನಾನಕ್ಕೆ ಹೋಗುತ್ತೆ, ಬಾ ಕೆಳಗಡೆ ಹೋಗೋಣ. ಹೋಗಾಯ್ತು ಮಾಡು. ನೀನು ಅವನೋದ್ರೆ ನೀನು ಹೋಗ್ಬೇಕಾ? ಸೊ ಫೈನಲಿ ಇವಾಗ ಪರಮ್ಗೆ ಕಿವಿ ಚೂಸೋದಕ್ಕೆ ರೆಡಿ. ಯಾವ ಕಡೆ ಅನ್ನೋ ತೋರಿಸಿ, ಈ ಕಡೆ. ಬನ್ನಿ ಸುನಿ, ಎಲ್ಲ ರೆಡಿ ಆಗ್ತಿದ್ದಾರೆ. ಅಂತೂ ಇಂತೂ ಫೈನಲಿ ರೆಡಿಯಾಗಿ ಬಂದುಬಿಟ್ಟಿದ್ದೀವಿ ನೋಡಿ. ಸುನಿ ಇನ್ಸಿಡೆಂಟು, ನಂದು ಬ್ಲೌಸು, ಈ ಬಾರ್ಡರು ಮತ್ತು ನಿಮ್ಮದು ಶರ್ಟು ಎಲ್ಲ ಮ್ಯಾಚಿಂಗ್ ಇದೆ. ಆ್ಯಂಡ್ ನಾನು ಈ ಸ್ಯಾರಿ ವೇರ್ ಮಾಡಿದ್ದೀನಿ. ತುಂಬ ದಿನನೇ ಆಗಿತ್ತು ಇದನ್ನು ಸ್ಟಿಚ್ ಮಾಡಿಸಿ, ಬಟ್ ವೇರ್ ಮಾಡಿರಲಿಲ್ಲ. ಪರಮ್ ನೋಡಿ, ಪರಮ್ಗೆ ಆಟ ಬಂದಿದೆ. ಲಿಪ್ ಬಾಮ್ ಶಾಪಿಂಗ್ ಇಲ್ಲಿ ನೋಡಿ, ಇಲ್ಲಿ ಇವಾಗ ಪಾಪುಗೆ ಕಿವಿ ಚುಸ್ಸಿ ಹಾಗೆ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ಎಲ್ಲರೂ ಹೊರಟ್ವಿ. ರಶ್ ಬಗ್ಗೆ ಕೇಳಲೇಬೇಡಿ, ಅದು ನಾವು ಹೊರಟಿದ್ದು ಸೋಮವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದ್ದರು. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಈ ಮಕ್ಕಳು ಹೇಳಿದ ಮಾತನ್ನೇ ಕೇಳಲ್ಲ. ಫಸ್ಟು ಕಿವಿ ಚುಸ್ಬಿಡೋಣ, ಆಮೇಲೆ ದರ್ಶನ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಈ ಕಡೆ ತೊಡಗ್ ಮುಗಿಸೋ ವಿಷಯ ಮಾಮಿ ಮಾಡ್ತಾರೆ ಆಯ್ತು.
ಮಗನಿಗೆ ಕಿವಿ ಎಲ್ಲ ಚುಸ್ಸಾಯಿತು. ಇವಾಗ ಚಿನ್ನದ ತೆರೆ ಎಳ್ಸೋದಕ್ಕೆ ಏನು ತಗೋಬೇಕು? ಟೋಕನ್ ತಗೊಳಕ್ಕೆ ಹೊಡ್ತಾ ಇದ್ದೀವಿ. ಅಯ್ಯೋ ಅಯ್ಯೋ ಅಯ್ಯೋ. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ ಮಾದಪ್ಪನ ಬೆಟ್ಟದಲ್ಲಿ ಚಿನ್ನದ ತೇರು ಎಳ್ಸೋದಕ್ಕೆ ಎಷ್ಟು ಅಂತ. 3,001 ರೂಪಾಯಿ. ನೀವೇನಾದರೂ ಬೆಳ್ಳಿ ತೇರು ಎಳಿಸ್ತೀರಾ ಅಂತಂದರೆ 2,001 ರೂಪಾಯಿ ಪೇ ಮಾಡಬೇಕು. ಸೊ ನಾವು ಚಿನ್ನದ ತೇರನ್ನು ಎಳಿಸ್ತಾ ಇರೋದು. ಎಲ್ಲಿ ತಗೊಳ್ಳಿ. ಕಿವಿ ಚೂಸಾದ್ಮೇಲೆ ಸಿಕ್ಕಾಪಟ್ಟೆ ಅಳ್ತಿದ್ದ ಪರಮ್ನ ಪಾಪ. ಅವನಿಗೆ ಅಂದರೆ ಅದು ಮಕ್ಕಳಿಗೆ ನೋವು ಆಗೇ ಆಗುತ್ತೆ ಅಲ್ವಾ. ಸೊ ತುಂಬ ಅಳ್ತಿದ್ದ. ವಿಶು ಇವಾಗ ಹೆಗ್ಲು ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಚಿನ್ನದ ತೀರ ಎಳ್ಸೋದು ಬಂದು ಇನ್ನೂ ಟೈಮ್ ಇತ್ತು ನಮಗೆ. ಐ ಥಿಂಕ್ 6:30ಗೆ ಬನ್ನಿ ಅಂತ ಹೇಳಿದ್ರು ಅಂತ ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಮತ್ತೆ ರೂಮಿಗೆ ಹೋಗಿ ಫ್ರೆಶಪ್ಪಲ್ಲಿ ಆಗಿಬಿಟ್ಟು ಕರೆಕ್ಟಾಗಿ ಒಂದು 6:10ಗೆಲ್ಲ ಬಂದ್ವಿ. ಏನಕ್ಕಂತಂದರೆ ಫುಲ್ ರಶ್ಶು ಆಗಿರ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಚಿನ್ನದ ತೇರ ಎಳ್ಸೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂ ನಿಂತಿದ್ದಾರೆ. ಇವಾಗ ನೋಡ್ತಿದ್ದೀರಲ್ವ, ಹೆವಿ ಕ್ಯೂ ನಿಂತಿದ್ದಾರೆ. ಸೊ ನಾವು ಕೂಡ ಕಳಶ ಎಲ್ಲ ಈಸ್ಕೊಂಡು ಬಂದು ನಿಂತ್ಕೊಂಡ್ವಿ. ಅಂದರೆ ಇಲ್ಲಿ ಏನಕ್ಕೆ ನಿಂತ್ಕೋತಾರೆ ಅಂತಂದರೆ ಚಿನ್ನದ ತೇರ ಮುಂದೆ ಫೋಟೋ ತೆಗಿತಾರೆ. ಸೊ ನಾವು ಅದನ್ನು ಈಸ್ಕೋಬೋದು. ನಾವು ಕಂಪ್ಲೀಟ್ ಯಾರ್ಯಾರೆಲ್ಲ ಹೋಗಿದ್ವಿ ಅಲ್ವ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಅದನ್ನ ಫೈನಲ್ಲಿ ನಾವು ಏನು ಲಾಡು ಪ್ರಸಾದ ಎಲ್ಲ ಇಸ್ಕೊಳಕ್ಕೆ ಹೋಗ್ತೀವಲ್ಲ ಆವಾಗ ಕೊಡ್ತಾರೆ. ಅಲ್ಲೇ ಒಂದು ನಂಬರೂ ನೋಟ್ ಮಾಡಿ ಕೊಡ್ತಾರೆ ನಮಗೆ. ಅದ್ರ ಜೊತೆ ಹೋಗಿ ಈಸ್ಕೊಂಡು ಬಂದ್ರಾಯಿತು. ಸೊ ಚಿನ್ನದ ತೇರು ಬರುವಾಗ ಏನೋ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ ಅವಾಗ. ಎನರ್ಜಿ ಲೆವೆಲ್ ನೆಕ್ಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲರೂ ಉಗೆ ಮಾದಪ್ಪ ಅಂತ ಕೂಗ್ತಾ ಇರ್ತಾರಲ್ವ. ಏನೋ ಒಂಥರ ಚಿನ್ನದ ತೇರಲ್ಲಿ ನೋಡೋದು ಅದು ನೆಕ್ಸ್ಟ್ ಲೆವೆಲ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಬುಜ್ಜಿದ್ರಲ್ಲಿ ಆಲ್ರೆಡಿ 5-6 ಇಯರ್ಸ್ ಆಗಿರೋದ್ರಿಂದ ಇವಾಗ ಏನೋ ಒಂಥರ ಹೊಸದಾಗಿ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಹದೇಶ್ವರ ಬೆಟ್ಟಕ್ಕೆ ಬಂದು ಎಲ್ಲ ಒಳ್ಳೆಯದಾಯಿತು. ಸೊ ಮಾದಪ್ಪನ ಆಶೀರ್ವಾದ ಎಲ್ಲರ ಮೇಲೆ ಇದ್ದೇ ಇರುತ್ತೆ ಯಾವಾಗ್ಲೂ. ಒಂದು ಒಳ್ಳೆ ದರ್ಶನ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಕ್ರೌಡು ಮಕ್ಕಳನ್ನೆಲ್ಲ ಕರ್ಕೊಂಡು ಯಾಕೆ ಕೇಳ್ತೀರಾ, ಅದರಲ್ಲಿ ಬೇರೆ ಪರಮ್ಗೆ ಹೊಸದು. ಅವನು ಸ್ವಲ್ಪ ಕ್ರೌಡ್ ಪ್ಲೇಸಲ್ಲೆಲ್ಲ ಹಠ ಮಾಡ್ತಾನೆ, ಅಳೋದು ಹೀಗೆಲ್ಲ ಮಾಡ್ತಾನೆ. ಬಟ್ ಮಮ್ಮಿ ಎತ್ಕೊಂಡು ಅವನನ್ನು ಹ್ಯಾಂಡಲ್ ಮಾಡಿದ್ರು. ನಾನು ಅವಾಗ ಫೀಡ್ ಮಾಡಿಸೋದು ಅವನನ್ನು. ಹಂಗೆ ಮಾಡಿ ಹೆಂಗೋ ಸೂಪರ್ ಡೂಪರಾಗಿ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಮಾದಪ್ಪನ ದರ್ಶನ ಮಾಡಿ ಅವನಿಗೆ ಕಿವಿ ಚುಚ್ಚಿಸಿ ಫೈನಲಿ ಚಿನ್ನದ ತೇರನ್ನು ಎಳಿಸ್ತಾ ಇದ್ದೀವಿ. ನಾವು ರೀಚ್ ಆದಾಗ ಐ ಥಿಂಕ್ 12:30 ಆಗಿತ್ತು. ಚಿನ್ನದ ತೇರ ಎಳಿಸಿ ಮತ್ತೆ ರಿಟರ್ನ್ ವಾಪಸ್ ಮನೆ ಕಡೆ ಬರ್ತಾಯಿದ್ವಿ. 8:50ಗೆಲ್ಲ ಅಂದರೆ 8:15 8:30ಗೆಲ್ಲ ರಿಟರ್ನ್ ನಾವು ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ 11:45 ಆಯಿತು. ಸೊ ಬೇಗ ಎಲ್ಲ ಮುಗಿಸ್ಕೊಂಡು ಬೇಗ ಮನೆ ಕೂಡ ರೀಚ್ ಆದ್ವಿ. ಇನ್ನು ಚಿನ್ನದ ತೇರ ಎಲ್ಲ ಎಳಿಸ್ಬಿಟ್ಟು ಸ್ವಲ್ಪ ಪ್ರಸಾದ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ರು ನನ್ನ ಕಸಿನ್ಸ್ ಎಲ್ಲ. ಓಕೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಫೈನಲಿ ಮಗನಿಗೆ ಕಿವಿ ಚುಸ್ಸಾಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.